ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಳ್ಬೇಕಂದ್ರೆ ಸ್ನೇಹಂಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ ನೀನು ಕೂರ್ಸೋಳಲ್ಲ ಅದಕ್ಕ? ಅಲ್ಲ, ಅತ್ತೆಗೆ ಬೇಜಾರಾದಾಗೆಲ್ಲ ನಾವು ಅವಳ ಬಗ್ಗೆನೇ ಮಾತಾಡ್ತಾ ಕ್ಲೋಸ್ ಆಗ್ಬೋದು. ಖುಷಿ ವಿಷಯ ಏನಂದ್ರೆ ಸ್ನೇಹನೇ ನಮಗೋಸ್ಕರ ಅವಕಾಶಗಳನ್ನ ಸೃಷ್ಟಿ ಮಾಡ್ಕೊಡ್ತಿದ್ದಾಳೆ. ಅದಕ್ಕೆ ಹಂಗಾರೆ ನಡಿ ಶುರು ಮಾಡ್ಕೊಳಮ್ಮ. ಸಸಿ, ರಾಧಾ, ಬನ್ರವ ಕುಂತ್ಕೊಳ್ಳಿ. ಅದಕ್ಕೆ ನೀವು ತಿಳ್ಕೊಳ್ಳಲ್ಲ ಅಂತಂದ್ರೆ ನಾನೊಂದು ಮಾತು ಹೇಳ. ಸಸಿ, ಈ ಮನೆಯಾಗೆ ನೀನು ನನ್ನ ಅನುಮತಿ ಕೇಳಿ ಯೋನು ಹೇಳ್ಬೇಕಾಗಿಲ್ಲ. ಇದು ನಿನ್ನ ಮನೆನೇಯ. ನಿಂಗೆ ಯೋನ್ ಅನಿಸ್ತಾಯ್ತೋ ಅದನ್ನ ಹೇಳ್ಬೋದು. ಇತ್ತೀಚೆಗೆ ನಿಮ್ಮನ್ನು ನೋಡಿದಾಗಲೆಲ್ಲ ನನ್ನ ಮನಸ್ಸು ಕಡ್ಗೋಲ್ ತಗೊಂಡು ಕಡ್ದಂಗೆ ಆಗ್ತೈತೆ. ಈಟ್ ದಿನ ಸುತ್ತಳ್ಳಿನಾಗೆ ನಿಮಗೆ ಕೊಡೋ ಮರವಾದೆ. ನೀವು ಪಕ್ಷದ ಪರ ಮಾಡ್ತಿದ್ದ ಕೆಲಸ ಎಲ್ಲ ಇನ್ನೇನು ನಿಮ್ಮನ್ನು ಎತ್ತರದ ಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ನೀವು ನಂಬಿರೋ ನಿಮ್ಮ ಮಗನೇ ನಿಮ್ಮ ವಿರುದ್ಧ ನಿಲ್ಬಾರ್ದಿತ್ತು ಅಂತ ಊರ್ನಾಗೆಲ್ಲ ಮಾತಾಡ್ಕೊತಿದ್ರು. ತನ್ನ ಮಗನ್ನೇ ಅದ್ಬಸ್ತಾಗಿ ಇಟ್ಕೊಳಕ್ಕಾಗದೇ ಇರೋಳು ಇನ್ನೂರ್ನಂಗೆ ಅಂತ. ಸಾಕು ನಿಲ್ಸು. ಅವ್ರಿಗೇನೋ ಬುದ್ಧಿ ಇಲ್ಲ ಮಾತಾಡ್ತಾರೆ. ಹಾಗಂತ ನೀನು ಇದನ್ನೆಲ್ಲ ಅತ್ತೆಗೆ ಹೇಳೋದೇನಿದೆ? ಇಷ್ಟಕ್ಕೂ ಕಂಟಿ ಮಾವ ಅತ್ತೆ ಮಾತನ್ನ ಮೀರೋನಲ್ಲ. ಇದರಿಂದ ಬೇರೆ ಏನೋ ಗಟ್ಟಿಯಾದ ಕಾರಣ ಇದೆ. ಇನ್ನೇನಿರ್ತೈತೆ? ಅಬ್ಬ ಮಗ ಸಂದಾಗಿರೋದನ್ನ ನೋಡಿ ಒಟ್ಟುರ್ಕೊಂಡು ಯಾರನ್ನ ಹಿಂಗೆ ಮಾಡು ಅಂತ ಕಿವಿ ಚುಚ್ಚಿರ್ತಾರೆ. ಛ, ಯಾರು ಹಿಂಗೆ ತಲೆಗೆ ನಿಂಬೆಣ್ಣು ಸವರೋ ಕೆಲಸ ಮಾಡ್ತಾವ್ರೋ. ನಮ್ಮ ಕಂಟಿ ಮೊದಲೆಲ್ಲ ಹಿಂಗಿರ್ಲಿಲ್ಲವ. ಆದ್ರೆ ಈಗ ಸರಿಯಾದ ಕೆಲಸ ಮಾಡ್ತೀವಿ ಅಂತ ಅನ್ಕೊಂಡು ತೆಪ್ಪ ದಾರಿ ಹಿಡಿತಾವನೆ. ಅದೇ ಅದಕ್ಕೆ ಕಂಟಿ ಈಗಲೂ ನಿಮ್ಮಾಗ್ಬಿಟ್ಟು ಬೇರೆಯವ್ರ ಮಾತು ಕೇಳೋಂಗೆ ಆಗವನೆ ಅಂತ ನಂಗೆ ಅನ್ಸೋಕ್ಕೆ ಇಲ್ಲ. ಅದಕ್ಕೆ ಚಿಂತೆ ಮಾಡಬೇಡ್ರಿ, ಎಲ್ಲ ತಳಬದಿಗೆ ಬರ್ತೈತೆ. ನಮ್ಮ ಸ್ನೇಹ ಒಳ್ಳೆ ಹುಡುಗಿನೇ. ಆದರೂ ನಮ್ಮ ಕಂಟಿ ಒಸಿ ಪೂರಾಪರ ವಿಚಾರಿಸಿ ಮದುವೆ ಆಗಿದ್ರೆ ಸಂದಾಗಿರೋದು. ಆಗ ನಮ್ಮ ಮನೆಗೆ ತಕ್ಕನಾಗಿರೋ ಸೊಸೆ ಬಂದಿರೋಳು. ಅಮ್ಮ, ಸ್ನೇಹನೂ ಬುದ್ಧಿವಂತನೇ. ಬುದ್ಧಿವಂತಿಕೆನ ಒಳ್ಳೆದಕ್ಕೆ ಕೆಟ್ಟದಕ್ಕೆ ಎರಡಕ್ಕೂ ಬಳಸ್ಕೋಬಹುದು ಕಣವ. ಆ ಸ್ನೇಹ ಬುದ್ಧಿವಂತನೇ ಇರ್ಬೋದು, ಆದ್ರೆ ನಿನ್ನಂಗೆ ಒಳ್ಳೆ ಗುಣ ಇರೋ ಹುಡುಗಿ ಅಲ್ಲ. ನೀನೇ ನಮ್ಮನೆ ಸೊಸೆಯಾಗಿ ಬಂದಿದ್ದಿದ್ರೆ ಇವತ್ತಿ ದಿನ ಬತ್ತಾನೆ ಇರ್ಲಿಲ್ವೇನೋ. ಅಡ್ಡದಾರಿಯಿಂದ ಹಿಡ್ದ ಅಧಿಕಾರ ತಳಪಾಯ ಮುಟ್ಟೈತೆ ಅಂತ ಅವಳಿಗೂ ಗೊತ್ತಾಗ್ತೈತೆ. ಇನ್ನೇನಿಲ್ಲ ಬಾಬಾ, ಅದನ್ನಿಲ್ಲೇ ಇಡಿ. ಸ್ನೇಹಕ್ಕ ಪಾಪ ಸಹನಾಥನ್ ನಾವ್ ಯಾರು ವಿಷಯ ಮಾಡಿಲ್ಲ ಅನ್ನೋ ಬೇಜಾರಲ್ಲಿದ್ದಾಳೆ. ಬಾಬನ ಹತ್ರನೂ ಸಪ್ಪಗೆ ಮಾತಾಡ್ತಿದ್ಲು, ನಾನು ಅಬ್ಸರ್ವ್ ಮಾಡಿದೆ. ಹಾಯ್ ವಾತಾರಣ ಎದ್ದು ಅವರಿಬ್ಬರಿಗೂ ಸುಭಾಸ ಹೇಳುಮ ಅಂತ ಹೊಂಟಿದ್ದೆ. ಅವಳಲ್ಲ ಅವಳು ಸುಮ ಹೋಗಕ್ಕೆ ಬುಡ್ನಿಲ್ಲ ಕಣಪ್ಪ. ಪಾಪ ಸಾನ ದೊಡ್ಡ ಮಗಳ ಮದುವೆ ದಿನ ಯಾರಿಗೂ ಗೆಪ್ತಿನೇ ಇಲ್ಲ ನೋಡು ಅಂತ ಬ್ಯಾಸರ ಮಾಡ್ಕೊಂಬಿಟ್ಟವಳೆ. ಹೂನವ, ಕೊಕ್ಕೋನೇ ನಮಗೂ ಹೇಳಿದ್ದು. ಪಾಪ ಕೊಕ್ಕೋ ಆಟೋನ ಸತಾಯಿಸ್ತಾರ.
ಅಯ್ಯೋ ನೀವಿಬ್ರು ಹಿಂಗೆ ಮಾತಾಡ್ಕೊಂಡಿದ್ರೆ ಅವ್ರು ಬಂದ್ಬಿಡ್ತಾರೆ. ಬಂದ್ಬಿಡ್ತಾರಲ್ಲ, ಬಂದ್ಬಿಟ್ರು, ಬನ್ನಿ ಬೇಗ. ಅಕ್ಕ, ಅವ್ವ, ನಿನ್ಗೆ ಸಂಕ್ರಾಂತಿ ಹಬ್ಬ ಅಂದ್ರೆ ಏನ್ ನೆನಪಾಗತ್ತೆ ಹೇಳು? ಅದೇ ಎಳ್ಳು ಬೆಲ್ಲ ಅವರೆಕಾಯಿ ಕಳೆಕಾಯಿ ಅಲ್ವಾ? ಹೌದು ಸುಮಾ, ನನ್ಗೂ ಅವ್ವ ಹೇಳ್ದಷ್ಟೇ ನೆನಪಾಗ್ತಿರೋದು. ಬೇರೆ ಏನಿದೆ? ಸಂಕ್ರಾಂತಿ ಹಬ್ಬ ಅಂದ್ರೆ ಸಹನಾ ಅಕ್ಕ ಮತ್ತೆ ನಾನು ರತ್ನಮ್ಮ ಆಂಟಿ ಮನೆಗೆ ಹೋಗಿ ಹೇಳ್ಬಿಡ್ತಿದ್ದಿದ್ ನೆನಪಾಗತ್ತೆ. ಸ್ನೇಹಕ್ಕ ಅವ್ರು ಮಾಡ್ತಿದ್ದಿದ್ ಸಕ್ಕರೆ ಹಚ್ಚನ ಬಾಯಿಗೆ ಇಟ್ಕೊಂಡ್ರೆ ಸಾಕು, ಕರ್ಗೆ ಹೋಗ್ತಿತ್ತು. ಸಹನಾ ಅಕ್ಕ, ನಿನಗೆ ನೆನ್ಪಿದ್ಯಾ ಅವ್ರ ಮನೆ ಖಾಲಿ ಮಾಡ್ತೀನಿ ಅಂತ ಅಂದಾಗ ನೀವು ನೋಡೋಗಿ ಸಕ್ಕರೆ ಹಚ್ಚನ ಹೇಗ್ ಮಾಡ್ತಾರೆ ಅಂತ ಬರ್ಸ್ಕೊಂಡ್ ಬಂದಿಯಲ್ಲ? ಈ ಸಂಕ್ರಾಂತಿ ಹಬ್ಬದಾಗೆ ಅಲ್ವೇ ನಿನ್ ಗೆಳತಿ ಹಾಸನದಿಂದ ಬಂದು ಇಲ್ಲೇ 2 ದಿನ ಉಳ್ಕೊಂಡಿದ್ದು? ಏ ಅಕ್ಕ, ಅವಳು ಬಂದಿದ್ ಯುಗಾದಿಯಲ್ಲಿ. ಓ, ನಿನ್ಗೆಲ್ಲ ಗೆಪ್ತಿ ಐತೆ. ಆಮೇಲೆ ಪಾಲ್ಕರಿ ಸೋಬುಂದು ಇವತ್ತೇ ಅಲ್ವೇ ಹುಡ್ದಬ್ಬ? ಅಯ್ಯೋ ಅಲ್ಲ ಅಕ್ಕ, ಅವಳ ಬರ್ತ್ಡೇ ಫೆಬ್ರವರಿ 23. ಕೊಕ್ಕೋ, ನಿಂಗೆ ಎಲ್ಲರೂ ಹುಟ್ಟಿದ ದಿನನೂ ಗೆಪ್ತಿರ್ತೈತಾ? ಅಯ್ಯೋ ಬಾವ, ಹುಟ್ಟಿದ ದಿನ ಮಾತ್ರ ಅಲ್ಲ, ಅವ್ರ ಜೀವನದಲ್ಲಿ ನಡೆಯೋ ಎಲ್ಲಾ ಡೀಟೇಲ್ಸು ನನಗೆ ನೆನಪಿರುತ್ತೆ. ಬೇಕಾದ್ರೆ ನಿಮ್ಮ ಮನೆಯವ್ರದ್ದು ಬರ್ತ್ಡೇ ಮತ್ತೆ ಆನಿವರ್ಸರಿ ಡೇಟ್ ಹೇಳ? ಎಲ್ಲ ಗೊತ್ತಿರೋ ನಿನ್ಗೆ ಇವತ್ತು ಏನ್ ವಿಶೇಷ ಅಂತ ಗೊತ್ತಿಲ್ವೇ? ಗೊತ್ತಕ್ಕ, ಇದು ಸಂಕ್ರಾಂತಿ ಹಬ್ಬ. ಅಯ್ಯೋ ಮರ್ತೇ ಬಿಟ್ಟೆ, ಸಾರಿ ಅಕ್ಕ. ಇವತ್ತು ನನ್ನ ಫ್ರೆಂಡ್ ಕೀರ್ತನನ್ ಬರ್ತಡೆ. ಸಾನವ್ರೆ, ಅಯ್ಯ, ಐನವ್ರೆ, ಇಬ್ಬರು ಮನೆಯವ್ರಿಗೂ ಈ ಸಂಬಂಧ ಒಪ್ಪಿಗೆ ಐತೆ. ಅದಕ್ಕೆ ಮನೆ ಮಟ್ಟಿಗೆ ಈ ನಿಶ್ಚಿತಾರ್ಥ ಶಾಸ್ತ್ರವ ಮಡಿಕೊಂಡಿವಿ. ಹೌದು, ಗಳಿಗೆ ಚೆನ್ನಾಗಿದೆ ಅಂತ ನೀವು ಹೇಳಿದ್ರೆ ತಾಂಬೂಲ ಬದಲಾಯಿಸ್ಕೊಡ್ತಾರೆ. ನಮ್ಮ ಕಡೆಯಿಂದ ಏನು ಅಭ್ಯಂತರ ಇಲ್ಲ, ನಮಗೆ ಹುಡುಗ ಇಷ್ಟ ಆಗಿದ್ದಾನೆ. ನಿನಗಿಷ್ಟ ಆಗಂಗೆ ಅಲ್ವೇ ಆ ಹುಡುಗನ ಜಾತಕನ ಬರ್ಸಿ ಅಳಿಸಿ ನಿನಗೆ ಬೇಕಾದಂಗೆ ಬರ್ಸಿದ್ದು. ಚಿಕ್ಕ ವಯಸ್ಸಲ್ಲಿ ನಮ್ಮಪ್ಪ ನಮ್ಮನ್ನ ಬಿಟ್ಟು ಹೋದಾಗ ನಮ್ಮಮ್ಮನೇ ನಮ್ಮನ್ನ ಪ್ರೀತಿನ ಸಾಕಿ ಚೆನ್ನಾಗಿ ಓದಿಸಿದ್ರು. ಪಲ್ಲವಿಗೆ ಸ್ವಲ್ಪ ಕೋಪ ಜಾಸ್ತಿ ಅನ್ನೋದು ಬಿಟ್ಟರೆ ಯಾವ ಕೆಟ್ಟ ಗುಣನೂ ಇಲ್ಲ. ಕಷ್ಟ ಸುಖನ ನೋಡ್ಕೊಂಡು ಬೆಳೆದವಳು. ನಿಮ್ಮ ಮನೆಗೆ ಹೊಂದಾಣಿಕೆ ಆಗ್ತಾಳೆ ಅಂತ ನನಗೆ ನಂಬಿಕೆ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.